ಗುತ್ತಿಗೆದಾರನಿಂದ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿದ್ರು. ಇದೀಗ ಶಾಸಕರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾರ್ಚ್ 3ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಈ ಹಿನ್ನೆಲೆ ಚಂದ್ರು ಲಮಾಣಿ ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ, ರಾಮಣ್ಣ ಲಮಾಣಿ, ಪರಾಜಿತ ಅಭ್ಯರ್ಥಿ ಸುಜಾತಾ ದೊಡ್ಡಮನಿ ನೇತೃತ್ವದಲ್ಲಿ ಧರಣಿಯನ್ನ ನಡೆಸಲಾಯಿತು. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಗದ್ದುಗೆ ಗುದ್ದಾಟ ತೀವ್ರ ಸ್ವರೂಪ ಪಡೀತಾ ಇದೆ. ಈ ಮಧ್ಯೆ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ವಿರೋಧಿಗಳಿಗೆ ತಿರುಗೇಟು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಕಳೆದ 3 ದಿನಗಳಿಂದ ಕೆಪಿಸಿಸಿ ಟ್ವಿಟರ್ ಖಾತೆಯಿಂದ ಡಿಕೆ ಶಿವಕುಮಾರ್ ಅವರನ್ನ ಹಾಡಿ ಹೊಗಳುವ ಪೋಸ್ಟ್ಗಳು ಕಾಣಿಸಿಕೊಳ್ತಾ ಇದೆ. ಮನಗೆದ್ದ ಜನನಾಯಕ ಅಂತೆಲ್ಲ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಜನರ ಹೃದಯ ತೆಗೆದು ನೋಡಿದ್ರೆ ಡಿಕೆ ಶಿವಕುಮಾರ್ ಇದ್ದಾರೆ ಅಂತ ಕೆಪಿಸಿಸಿ ಕಳೆದ 3 ದಿನಗಳಿಂದ ಸರಣಿ ಟ್ವೀಟ್ ಮಾಡಿದೆ. ದೂರದೃಷ್ಟಿ ನಾಯಕ, ಜನಸೇವೆ ಇವರ ಕಾಯಕ, ತಂತ್ರಗಾರಿಕೆ ಚತುರ ಅಂತ ಕೆಪಿಸಿಸಿ ಅಧಿಕೃತ ಖಾತೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಜಪ ಮುಂದುವರೆದಿದೆ. ಈ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಕೆಪಿಸಿಸಿ ಟ್ವಿಟರ್ ಖಾತೆ ಮೂಲಕವೇ ತಿರುಗೇಟು ನೀಡಿದ್ರ ಅನ್ನೋ ಚರ್ಚೆಯನ್ನು ಹುಟ್ಟುಹಾಕಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಬಣ ಕಸರತ್ತು ನಡೆಸ್ತಾ ಇದೆ. ಮತ್ತೊಂದೆಡೆ ಹೇಗಾದ್ರೂ ಮಾಡಿ ಪಟ್ಟ ದಕ್ಕಿಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಬಣ ಹೈಕಮಾಂಡ್ ಮಟ್ಟದಲ್ಲಿ ಕಸರತ್ತು ಮಾಡ್ತಾ ಇದೆ. ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ಪವರ್ ಸೆಂಟರ್ ಸೃಷ್ಟಿ ಆಯ್ತಾ ಅನ್ನೋ ಚರ್ಚೆಗೆ ಸತೀಶ್ ಜಾರಕಿಹೊಳಿ ನಡೆ ಗ್ರಾಸಾಗಿದೆ. ಆಪ್ತ ಶಾಸಕರು ಹಾಗೂ ಆಪ್ತ ಡಿಸಿಸಿ ಅಧ್ಯಕ್ಷರ ಜೊತೆಗೆ ದೆಹಲಿಗೆ 2 ಬಾರಿ ಭೇಟಿ ನೀಡಿರುವ ಸತೀಶ್ ಬಜೆಟ್ ಅಧಿವೇಶನದ ಆಸುಪಾಸಿನಲ್ಲಿ ಮತ್ತೊಮ್ಮೆ ದೆಹಲಿಗೆ ತೆರಳಿದ್ದಾರೆ. ಇದಲ್ಲದೆ ಮತ್ತೊಂದು ಸುತ್ತಿನ ಅಂತಾರಾಜ್ಯ ಪ್ರವಾಸಕ್ಕೂ ಬೆಂಬಲಿಗರು ಸಜ್ಜಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಪ್ರವಾಸಗಳ ಮೂಲಕ ಪರ್ಯಾಯ ನಾಯಕತ್ವದ ಸಂದೇಶ ರವಾನಿಸುವ ಪ್ರಯತ್ನ ನಡೀತಾ ಇದೆ ಅನ್ನೋ ಮಾತುಗಳು ಪಕ್ಷದ ಆಂತರಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಗಿಟ್ಟಿಸಲು ಜಾರಕಿಹೊಳಿ ಶತಾಯಗತಾಯ ಪ್ರಯತ್ನದಲ್ಲಿದ್ದಾರೆ. ಈ ಮಧ್ಯೆ ಹೈಕಮಾಂಡ್ಗೆ ಮತ್ತೊಂದು ಪವರ್ ಸೆಂಟರ್ ಸಂದೇಶ ರವಾನಿಸಲು ಸಾಹುಕಾರ್ ಮುಂದಾದ್ರ ಅನ್ನೋ ಚರ್ಚೆಯನ್ನ ಹುಟ್ಟುಹಾಕಿದೆ. ಕಾಂಗ್ರೆಸ್ ಕುರ್ಚಿ ಸಂಘರ್ಷದ ಮಧ್ಯೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಸದ್ಯಕ್ಕೆ ಸಿದ್ದರಾಮಯ್ಯ ಇದ್ದಾರೆ, ಮುಂದೆ ದಲಿತ ಸಿಎಂ ಬೇಕು ಅಂತ ನಿನ್ನೆ ದಲಿತ ಸಿಎಂ ಪರ ಸಚಿವ ಮಹದೇವಪ್ಪ ಬ್ಯಾಟ್ ಬೀಸಿದ್ರು. ಇದೀಗ ಮಹದೇವಪ್ಪ ಹೇಳಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಅವರೇ ನಮ್ಮ ಹೈಕಮಾಂಡ್ ಅಂತ ಡಿಕೆ ಶಿವಕುಮಾರ್ ಕುಟುಕಿದ್ದಾರೆ. ಎಚ್.ಸಿ. ಮಹದೇವಪ್ಪ ಅವರೇ ನಮಗೆ ನ್ಯಾಷನಲ್ ಲೀಡರ್, ಇಲ್ಲಿಂದಲೇ ನನ್ನದೊಂದು ನಮಸ್ಕಾರ ಅಂತ ವ್ಯಂಗ್ಯವಾಡಿದ್ದಾರೆ. ಧಾರವಾಡದಲ್ಲಿ ಕೆಡಿಪಿ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರ ನಡುವೆಯೇ ವಾಗ್ಯುದ್ಧ ನಡೆದಿದೆ. ಸಮಾಜ ಕಲ್ಯಾಣ ಇಲಾಖೆ ವಿಚಾರಕ್ಕೆ ಸಚಿವ ಸಂತೋಷ್ ಲಾಡ್ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಜಗಪ್ಪ ಮಧ್ಯೆ ಜಟಾಪಟಿ ನಡೆದಿದೆ. ಧಾರವಾಡ ಜಿಲ್ಲೆಯಲ್ಲಿ ಎಸ್ಸಿ/ಎಸ್ಟಿ ಜನಾಂಗ ಕಡೆಗಣನೆ ಮಾಡಲಾಗ್ತಿದೆ ಅಂತ ಎಂಎಲ್ಸಿ ಆರೋಪಿಸಿದ್ದಾರೆ. ಜಿಲ್ಲೆಯಲ್ಲಿ ಎಸ್ಸಿ/ಎಸ್ಟಿ ಸಮಾಜದ ಪರ ನಾನು ಧ್ವನಿ ಎತ್ತಾ ಇದ್ದೀನಿ, ಆದರೆ ಸಭೆಯಲ್ಲಿ ಮಾತನಾಡೋದಕ್ಕೆ ನನಗೆ ಅವಕಾಶವನ್ನು ಕೊಡ್ತಿಲ್ಲ ಅಂತ ಜಗಪ್ಪ ಆರೋಪಿಸಿದ್ರು. ಈ ಸಂದರ್ಭದಲ್ಲಿ ಸಚಿವ ಸಂತೋಷ್ ಲಾಡ್ ಸಭೆಯಲ್ಲಿ ಮಾತನಾಡೋದಕ್ಕೆ ಎಲ್ರಿಗೂ ಅವಕಾಶವನ್ನು ನೀಡಲಾಗ್ತಾ ಇದೆ, ವಾದ ಮಾಡುವ ಅವಶ್ಯಕತೆ ಇಲ್ಲ ಅಂತ ತಿರುಗೇಟು ಕೊಟ್ಟರು. ಆಗ ಮಾತನಾಡಲು ಅವಕಾಶ ನೀಡದೇ ಇದ್ರೆ ಎದ್ದು ಹೋಗ್ತೀನಿ ಅಂತ ಜಕ್ಕಪ್ಪ ಹೇಳಿದ್ರು. ಹೋಗಬೇಕು ಅನ್ಸಿದ್ರೆ ಹೋಗಿ ಅಂತ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ಸಚಿವರು ಹಾಗೂ ಪರಿಷತ್ ಸದಸ್ಯರ ಈ ಜಟಾಪಟಿಗೆ ಅಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿದ್ದರು. ನಟ ದರ್ಶನ್ ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಕಳೆದ ಬಾರಿ ಜಾಮೀನು ಸಿಕ್ಕ ಬಳಿಕ ಸಾಕ್ಷಿಗಳಿಗೆ ಬೆದರಿಸಬಹುದು ಅಂತ ಗನ್ ಲೈಸೆನ್ಸ್ ಅನ್ನು ಅಮಾನತು ಮಾಡಲಾಗಿತ್ತು. ಪೊಲೀಸರ ಕ್ರಮವನ್ನು ಪ್ರಶ್ನಿಸಿ ನಟ ದರ್ಶನ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಬಗ್ಗೆ ನಟ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ವಾದವನ್ನು ಮಂಡಿಸಿದ್ದಾರೆ. 2008ರಿಂದಲೂ ದರ್ಶನ್ ಲೈಸೆನ್ಸ್ ಇರುವ ಗನ್ ಹೊಂದಿದ್ದಾರೆ. ಜಾಮೀನು ರದ್ದಾದ ಬಳಿಕ ಗನ್ ಸರೆಂಡರ್ ಮಾಡಲಾಗಿದೆ. ದರ್ಶನ್ ಹೆಸರಿನ ಕಾರಣಕ್ಕೆ ಲೈಸೆನ್ಸ್ ಅಮಾನತು ಮಾಡಲಾಗಿದೆ ಅಂತ ವಾದವನ್ನು ಮಂಡಿಸಿದ್ದಾರೆ. ವಾದ ಆಲಿಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಮಾರ್ಚ್ 6ರವರೆಗೆ ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಆರೋಪಿ ಪ್ರದೀಪ್ನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ರೌಡಿಸಂ ಮುಂದುವರೆದಿದೆ. ಹಳೆ ವೈಷಮ್ಯಕ್ಕೆ ಸುರೇನ್, ಆದಿತ್, ಮಧುಕಿರಣ್ ಮೇಲೆ ಪ್ರದೀಪ್ ಹಲ್ಲೆಯನ್ನು ಮಾಡಿದ್ದಾರೆ. ಇದೀಗ ಪ್ರದೀಪ್ ವಿರುದ್ಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಬ್ಯಾಂಕ್ ದರೋಡೆಗೆ ಕಳ್ಳರು ವಿಫಲ ಯತ್ನವನ್ನು ಮಾಡಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂ ಕೆನರಾ ಬ್ಯಾಂಕ್ನಲ್ಲಿ ಘಟನೆ ನಡೆದಿದೆ.
ಬೆಳಗಿನ ಜಾವ 3 ಗಂಟೆಯ ಸುಮಾರಿಗೆ ಬ್ಯಾಂಕ್ ಹಿಂಬದಿ ಇದ್ದ ಗ್ರಿಲ್ ಅನ್ನು ಕಟ್ ಮಾಡಿ ಕಳ್ಳರು ಬ್ಯಾಂಕ್ನ ಒಳಗೆ ನುಗ್ಗಿದ್ದಾರೆ. ಬ್ಯಾಂಕ್ ಒಳನುಗ್ಗಿ ಸ್ಟ್ರಾಂಗ್ ರೂಮ್ ಅನ್ನು ತೆರೆಯೋದಕ್ಕೆ ಯತ್ನವನ್ನ ಮಾಡಿದ್ದಾರೆ. ಸೈರನ್ ಮೊಳಗ್ತಾ ಇದ್ದಂತೆ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇದೀಗ ಬೆಂಗಳೂರು ಕೇಂದ್ರ ವಿಭಾಗ ಡಿಸಿಪಿ ಅಕ್ಷಯ್ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿ ತನಿಖೆಯನ್ನು ಮುಂದುವರೆಸಿದ್ದಾರೆ. 6ನೇ ತರಗತಿಯ ವಿದ್ಯಾರ್ಥಿಗೆ ಶಿಕ್ಷಕರೊಬ್ಬರು ಲೈಂಗಿಕ ಕಿರುಕುಳವನ್ನು ನೀಡಿರುವ ಆರೋಪದ ಅಡಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಳ್ಳಾರಿಯ ಕಂಪ್ಲಿ ತಾಲೂಕಿನ ಗ್ರಾಮವೊಂದರ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆಯಾಗಿದೆ. ಶಿಕ್ಷಕ ಜಡೇಶ್ ಎಂಬಾತನ ವಿರುದ್ಧ ಈ ಆರೋಪ ಕೇಳಿಬಂದಿದ್ದು, ಕೂಡಲೇ ಶಿಕ್ಷಕನ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಮಹಿಳೆಯರು ಪ್ರತಿಭಟನೆ ಮೂಲಕ ಒತ್ತಾಯಿಸಿದ್ರು. ಶಿಕ್ಷಕಿ 6ನೇ ತರಗತಿ ಬಾಲಕಿಯ ಬಟ್ಟೆ ಬಿಚ್ಚಿದ್ದಾರೆ ಅಂತ ಆರೋಪಿಸಿರುವ ಮಹಿಳೆಯರು ಶಿಕ್ಷಕನ ಮೇಲೆ ಕ್ರಮ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕಂಪ್ಲಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆಯಾಗಿದೆ. ಅಡ್ಡಪಲ್ಲಕ್ಕಿ ಜಾತ್ರೆಯ ವೇಳೆ ಏರ್ ಫೈರ್ ಮಾಡಿ ಆತಂಕ ಸೃಷ್ಟಿಸಿರುವ ವ್ಯಕ್ತಿಯಿಂದ ಒಂದು ಪಿಸ್ತೂಲ್ 6 ಬುಲೆಟ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೊಪ್ಪಳದ ಯಲಬುರ್ಗಾ ಪಟ್ಟಣದಲ್ಲಿ ಜನವರಿ 28ರಂದು ಈ ಘಟನೆಯಾಗಿತ್ತು. ಯಲಬುರ್ಗಾ ಪಟ್ಟಣದ ಶ್ರೀಧರ್ ಮುರಡಿ ಮಠದಿಂದ ಜರುಗಿದ ಅಡ್ಡಪಲ್ಲಕ್ಕಿಯ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಏರ್ ಫೈರ್ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ವಿರುದ್ಧ ಯಲಬುರ್ಗಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಪಿಸ್ತೂಲ್ ಹಾಗೂ 6 ಬುಲೆಟ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ನರೇಗಾ ಉಳಿಸಿ ಹೋರಾಟವನ್ನು ನಡೆಸ್ತಾ ಇದ್ದು, ಸಮಾವೇಶದಲ್ಲಿ ಸಿಎಂ ಡಿಸಿಎಂ ಸುರ್ಜೇವಾಲಾ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಜಿಲ್ಲೆಗಳಲ್ಲಿ ನರೇಗಾ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದ್ದು, ವಿಧಾನಸಭಾ ಕ್ಷೇತ್ರವಾರು ಪಾದಯಾತ್ರೆ ಕಾರ್ಯಕ್ರಮ ನಡೆಸೋದಕ್ಕೆ ತೀರ್ಮಾನಿಸಿದೆ. ಕೇಂದ್ರದ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಡಿಸಿಎಂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಮಾವೇಶದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ವರ್ಷದಲ್ಲಿ 100 ದಿನಗಳು ಉದ್ಯೋಗ ಖಾತ್ರಿ ಇತ್ತು, ಆದರೆ ಈ ಕಾಯ್ದೆ ರೈತ ವಿರೋಧಿಯಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯಗಳ ಹಿತ ಕಾಯುವಲ್ಲಿ ಕೇಂದ್ರ ಸಂಪೂರ್ಣ ವಿಫಲ ಆಗಿದೆ. ನರೇಗಾವನ್ನ ಮರು ಜಾರಿಗೊಳಿಸಬೇಕು. ದೇಶಾದ್ಯಂತ ದಿನಕ್ಕೆ 400 ಕನಿಷ್ಠ ವೇತನವನ್ನು ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಕುಮಟಾ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿಗೆ ಕಾಂಗ್ರೆಸ್ ಗಾಳ ಹಾಕೋದಿಕ್ಕೆ ಮುಂದಾಯ್ತಾ ಅನ್ನೋ ಅನುಮಾನ ಶುರುವಾಗಿದೆ. ನಿನ್ನೆ ಅಂಕೋಲಾ ತಾಲೂಕಿನ ಮಂಜುಗುಣಿಗೆ ಸಿಎಂ ಆಗಮಿಸಿದ್ರು. ಸಿಎಂ ಸೇರಿದಂತೆ ಡಿಸಿಎಂ ಸೇರಿದಂತೆ ಹಲವು ಸಚಿವರು ಕೂಡ ಭಾಗಿಯಾಗಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿಗೆ ಕಾಂಗ್ರೆಸ್ಗೆ ಬರುವಂತೆ ಆಹ್ವಾನಿಸಲಾಗಿತ್ತಂತೆ. ಈ ಬಗ್ಗೆ ಕುಮಟಾದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಪ್ರತಿಕ್ರಿಯೆ ನೀಡಿದ್ದು, ಸಿಎಂ ನನ್ನನ್ನ ಕಾಂಗ್ರೆಸ್ಗೆ ಆಹ್ವಾನಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಒಬ್ಬನೇ ಬಿಜೆಪಿ ಶಾಸಕ ಇದ್ದೀರಾ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಅಂತ ಹೇಳಿದ್ರು. ಒಬ್ಬನೇ ಶಾಸಕನಾಗಿ ಹೋರಾಡುವ ಶಕ್ತಿ ಇದೆ, ಬಿಜೆಪಿ ಬಿಟ್ಟು ಬರೋದಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಆಯ್ತು, ನೀನು ಅಲ್ಲೇ ಇರು, ಬರಬೇಡ ಅಂತ ಸಿಎಂ ಹೇಳಿದ್ರು ಅಂತ ಪ್ರತಿಕ್ರಿಯೆ ನೀಡಿದ್ರು. ಇದೀಗ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ, ನನಗೆ ಅನುದಾನ ಕಡಿಮೆ ಬಂದರೂ ಪರವಾಗಿಲ್ಲ, ಬಿಜೆಪಿ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಸದ್ಯ ದಿನಕರ್ ಹೇಳಿಕೆಯಿಂದ ಆಪರೇಷನ್ ಹಸ್ತ ಮುನ್ನೆಲೆಗೆ ಬಂತ ಅನ್ನುವಂಥ ಚರ್ಚೆಗೆ ಗ್ರಾಸ ಆಗಿದೆ. ಪ್ರೀತಿಯ ಹೆಸರಲ್ಲಿ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಮಾಡಿದ ನೀಚ ಕೃತ್ಯ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ನಶೆ ಹಾಗೂ ಮಾದಕ ಮಾತ್ರೆಗಳನ್ನು ನೀಡಿ ಡಿಕ್ಸನ್ ಹಾಗೂ ಕಿರಣ್ 19 ವರ್ಷದ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಡಿಕ್ಸನ್ ಎಂಬಾತನನ್ನ ಯುವತಿ ಪ್ರೀತಿಸ್ತಾ ಇದ್ಲು. ಡಿಕ್ಸನ್ ಜೊತೆ ವಿಲ್ಲಾಗೆ ತೆರಳಿದ್ದಾಗ ಇಬ್ಬರು ಕೃತ್ಯವನ್ನ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಸಕಲೇಶ್ಪುರದ ಕಿರಣ್, ಬಂಗಾಳ ಮೂಲದ ಡಿಕ್ಸನ್ ವಿರುದ್ಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಕ್ರಮ ಜಾನುವಾರು ಸಾಗಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಮಂಗಳೂರಿನ ಕದ್ರಿ ಠಾಣಾ ಪೊಲೀಸರು ದಾಳಿ ನಡೆಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಲಾರಿಯನ್ನ ತಡೆದು 34 ಜಾನುವಾರುಗಳ ರಕ್ಷಣೆ ಮಾಡಿದ್ದಾರೆ. ಜಾನುವಾರುಗಳ ಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಹಿಂಸಾತ್ಮಕ ರೀತಿಯಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು. ಕೇರಳದ ಕಸಾಯಿಖಾನೆಗೆ ಸಾಗಿಸಲಾಗ್ತಾ ಇದ್ದ 3 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಮೈಸೂರಿನ ದಸ್ತಗೀರ್ ಸಾಬ್, ಖತೀಬ್ ಪಾಷಾ, ಅಯೂಬ್ ಖಾನ್ ಈ 3ರನ್ನ ಬಂಧನ ಮಾಡಲಾಗಿದೆ. ಜಾನುವಾರುಗಳನ್ನು ಶಿವಮೊಗ್ಗದಿಂದ ಕೇರಳದ ಹೊಸಂಗಡಿಗೆ ಸಾಗಾಟ ಮಾಡೋದಕ್ಕೆ ಯತ್ನಿಸಲಾಗಿತ್ತು. ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಲಾಗಿದೆ. ರಾಯಚೂರಿನಲ್ಲಿ ಕಟಾವು ಮಾಡಲಾಗಿದ್ದ ಜೋಳದ ರಾಶಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಮಾನ್ವಿ ತಾಲೂಕಿನ ಜಾಗೀರ್ ಪನ್ನೂರು ಗ್ರಾಮದ ದಳಪತಿ ವೆಂಕೋಬ್ ಎಂಬವರಿಗೆ ಸೇರಿದ ಜಮೀನಿನಲ್ಲಿ ಈ ಘಟನೆಯಾಗಿದೆ. ಇತ್ತೀಚೆಗೆ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಜೋಳ ಕಟಾವು ಮಾಡಿ ರೈತ ವೆಂಕೋಬ ಅವರು ರಾಶಿ ಹಾಕಿದ್ರು. ಇದೀಗ ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ಜೋಳದ ರಾಶಿ ಭಸ್ಮವಾಗಿದ್ದು ರೈತ ಕಣ್ಣೀರು ಹಾಕಿದ್ದಾರೆ.
ಜೋಳದ ರಾಶಿ ಹಾನಿಗೆ ಸೂಕ್ತ ಪರಿಹಾರವನ್ನು ನೀಡುವಂತೆ ರೈತ ಒತ್ತಾಯಿಸಿದ್ದಾರೆ. ವಿಜಯನಗರದ ರಾಷ್ಟ್ರೀಯ ಹೆದ್ದಾರಿ 50ರ ಬಳಿಯ ಕಣಿವೆ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಗುಗ್ಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ರುದ್ರಾಭಿಷೇಕ ಮತ್ತು ವಿಶೇಷ ಪೂಜೆಯಲ್ಲಿ ನೂರಾರು ಮಂದಿ ಭಾಗಿಯಾಗಿದ್ದರು. ಪ್ರತಿ ವರ್ಷದಂತೆ ತುಂಗಭದ್ರಾ ಜಲಾಶಯಕ್ಕೆ ಸಕಲ ವಾದ್ಯಗಳೊಂದಿಗೆ ಸ್ವಾಮಿಗೆ ಗಂಗಾ ಪೂಜೆ, ಪ್ರಿಯವಾದ ಒಡಪುಗಳೊಂದಿಗೆ ಜಾತ್ರಾ ಮಹೋತ್ಸವ ಆಚರಿಸಲಾಯಿತು. ಅನೈತಿಕ ಸಂಬಂಧದ ಆರೋಪ ಮಾಡಿ ಬಾಣಂತಿ ಮೇಲೆ ಪಾಪಿ ಪತಿ ಹಾಗೂ ಕುಟುಂಬ ಹಲ್ಲೆಯನ್ನ ಮಾಡಿದ್ದಾರೆ. ಪತಿ ಅಟ್ಟಹಾಸಕ್ಕೆ ಬೇಸತ್ತು ಪತ್ನಿ ದಕ್ಷಿಣ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. 8 ವರ್ಷಗಳ ಹಿಂದೆ ಜ್ಯೋತಿ ಹಾಗೂ ಅನುರಾಗ ಉತ್ತರ ಪ್ರದೇಶದಲ್ಲಿ ಮದುವೆಯಾಗಿದ್ರು. ಅನುರಾಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಜ್ಯೋತಿಯನ್ನ ಇಲ್ಲಿಗೆ ಕರೆತಂದಿದ್ದ. 4 ವರ್ಷ ಚೆನ್ನಾಗಿದ್ದ ಪತಿ ನಂತರ ಕಿರುಕುಳ ನೀಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ಮೊದಲ ಮಗುವಿನ ತಾಯಿಯಾಗಿದ್ದ ಸಂದರ್ಭದಲ್ಲಿ ಅನೈತಿಕ ಸಂಬಂಧ ಆರೋಪ ಮಾಡಿ ಗರ್ಭಿಣಿ ಮೇಲೆ ಹಲ್ಲೆ ಮಾಡಿದ್ದ. ಬಳಿಕ ಕೆಲ ಸಮಯ ಸುಮ್ಮನಿದ್ದ ಆರೋಪಿ 2ನೇ ಬಾರಿ ಗರ್ಭಿಣಿ ಆದ್ಮೇಲೆ ಮತ್ತೆ ಅನುಮಾನದಿಂದ ಹಲ್ಲೆ ಮಾಡಿದ್ದಾನಂತೆ. ಈ ಸಂದರ್ಭದಲ್ಲಿ ತವರು ಸೇರಿದ್ದ ಮಹಿಳೆ 2ನೇ ಮಗು ಹುಟ್ಟಿದ 4 ದಿನದ ಬಳಿಕ ಮತ್ತೆ ಬೆಂಗಳೂರಿನ ಅನುರಾಗ ಮನೆಗೆ ಬಂದಿದ್ದಾಳೆ. ಈ ವೇಳೆ ಪತಿ ಹಾಗೂ ಕುಟುಂಬಸ್ಥರು ಮತ್ತೆ ಹಲ್ಲೆಯನ್ನು ಮಾಡಿ ಮನೆಯಿಂದ ಹೊರಗಟ್ಟಿದ್ದರಂತೆ. ಇದೀಗ ಸಂತ್ರಸ್ತೆ ಮಾವ ರಾಮ್ ಪ್ರಸಾದ್, ಅತ್ತೆ ರಾಣಿ ಪತಿ ಅನುರಾಗ್ ಮೇಲೆ ದೂರನ್ನು ನೀಡಿದ್ದಾಳೆ. ಸ್ನೇಹಿತನ ಬ್ಯಾಂಕ್ ಖಾತೆ ಮಾಹಿತಿ ಪಡೆದು ಸೈಬರ್ ವಂಚನೆಗೆ ಬಳಸಿದ್ದು ವಿದ್ಯಾರ್ಥಿ ಉತ್ತರ ವಿಭಾಗದ ಸೈಬರ್ ಠಾಣೆ ಮೆಟ್ಟಿಲೇರಿದ್ದಾನೆ. ಆಯುಷ್ ಮತ್ತು ಇತರರು ಸೇರಿ ವಿದ್ಯಾರ್ಥಿಗೆ ಮೋಸವನ್ನ ಮಾಡಿದ್ದಾರೆ. ವಿದ್ಯಾರ್ಥಿ ಮತ್ತು ಆಯುಷ್ ವರ್ಷದಿಂದ ಪರಿಚಯ ಇದ್ರು. ಆಯುಷ್ ತನ್ನ ಅಕೌಂಟ್ ಬ್ಲಾಕ್ ಆಗಿದೆ ಅಂತ ವಿದ್ಯಾರ್ಥಿ ಖಾತೆ ಮಾಹಿತಿಯನ್ನು ಪಡೆದಿದ್ದ. ಆಯುಷ್ ನನ್ನ ನಂಬಿ ವಿದ್ಯಾರ್ಥಿ ಪಾಸ್ಬುಕ್, ATM ಕಾರ್ಡ್, ಮೊಬೈಲ್ ಸಿಮ್ ಅನ್ನು ಕೊಟ್ಟಿದ್ದ. ಆದರೆ ಇತ್ತೀಚೆಗೆ ಬ್ಯಾಂಕ್ನಿಂದ ವಿದ್ಯಾರ್ಥಿಗೆ ಕರೆ ಬಂದಿತ್ತು, ನಿಮ್ಮ ಅಕೌಂಟ್ ಮೂಲಕ ಸೈಬರ್ ವಂಚನೆ ಆಗಿದೆ, 7 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಕೂಡಲೇ ವಿದ್ಯಾರ್ಥಿ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಮಾಡಲಾಯಿತು. ಹೀಗಾಗಿ ವಿದ್ಯಾರ್ಥಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಆಯುಷ್ ಸೈಬರ್ ವಂಚನೆಗೆ ಈತನ ಖಾತೆ ಬಳಸಿರೋದು ಬೆಳಕಿಗೆ ಬಂದಿದೆ. ಪ್ರಕರಣ ಸಂಬಂಧ ಉತ್ತರ ವಿಭಾಗದ ಸೈಬರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಐಟಿ ನಗರಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಮಿತಿಮೀರ್ತಾ ಇದ್ದು, ಕಚೇರಿಗೆ ತೆರಳುತ್ತಾ ಇದ್ದ ವ್ಯಕ್ತಿಯೊಬ್ಬರ ಕಾರನ್ನು ಅಡ್ಡಗಟ್ಟಿ ಮನಬಂದಂತೆ ಹಲ್ಲೆ ನಡೆಸಿರುವ ಘಟನೆ ನಗರದ ಬ್ರೂಕ್ಫೀಲ್ಡ್ ಬಳಿ ನಡೆದಿದೆ. ದೆಹಲಿ ನೋಂದಣಿಯ ಕಾರ್ನಲ್ಲಿ ಬಂದ ಇಬ್ಬರು ಆಗಂತುಕರು ಈ ಕೃತ್ಯ ಎಸಗಿದ್ದಾರೆ. ಆಫೀಸ್ಗೆ ತೆರಳುತ್ತಾ ಇದ್ದ ದಿಲೀಪ್ ಕಾರಿನ ಗಾಜನ್ನು ಒಡೆದು ಹಲ್ಲೆ ಮಾಡಿ ದರ್ಪವನ್ನ ಮೆರೆದಿದ್ದಾನೆ. ಕಾರಣವೇ ಇಲ್ಲದೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದಿಲೀಪ್ ಆರೋಪಿಸಿ HL ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. HL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮದುವೆ ಹೆಸರಲ್ಲಿ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಿಸಿ ಯುವಕನಿಗೆ ಯುವತಿ ಪಂಗನಾಮ ಹಾಕಿದ್ದಾಳೆ. ಮ್ಯಾಟ್ರಿಮೋನಿಯಲ್ಲಿ ಯುವಕ ವಧು ಹುಡುಕ್ತಾ ಇದ್ದ. ಈ ಸಂದರ್ಭದಲ್ಲಿ ಶಿರೀಷಾ ಎಂಬಾಕೆ ಪರಿಚಯ ಆಗಿದ್ದಾಳೆ. ಬಳಿಕ ಮದುವೆಯಾಗೋಣ ಅಂತ ಯುವಕನಿಗೆ ಹೇಳಿ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡೋಣ ಅಂತ ಹೇಳಿದ್ದಾಳೆ. ಕ್ರಿಪ್ಟೋ ಅಪ್ಲಿಕೇಶನ್ನ ವೆಬ್ಸೈಟ್ ಲಿಂಕ್ ಹಾಗೂ ಬ್ಯಾಂಕ್ ಖಾತೆಯನ್ನ ನೀಡಿ ಹಣವನ್ನು ಹೂಡಿಕೆ ಮಾಡಿಸಿದ್ದಾಳೆ. ಕೆಲ ದಿನಗಳ ಕಾಲ ಲಾಭದ ಅಂಶವನ್ನು ತೋರಿಸಿದ್ದಾಳೆ. ಬಳಿಕ ಹಣ ಡ್ರಾ ಮಾಡೋದಕ್ಕೆ ಕಮಿಷನ್ ಕಟ್ಟಬೇಕು ಅಂತ ಸೂಚನೆ ನೀಡಿ ಹಂತ ಹಂತವಾಗಿ 21,22,000 ರೂಪಾಯಿ ಹಣವನ್ನು ಪೀಕಿದ್ದಾಳೆ. ನಂತರ ಹೂಡಿಕೆ ಮಾಡಿದ ಹಣವು ನೀಡದೆ, ಲಾಭವನ್ನು ನೀಡದೆ ವಂಚನೆಯನ್ನ ಮಾಡಿದ್ದಾಳೆ. ಮೋಸ ಹೋದ ವಿಚಾರ ತಿಳಿದು ಟಿ ದಾಸರಹಳ್ಳಿ ಮೂಲದ ಯುವಕ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. FIR ದಾಖಲಿಸಿ ಸಿನ್ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಕೈದಿಗಳ ಕಳ್ಳಾಟಕ್ಕೆ ಬ್ರೇಕ್ ಬಿದ್ದಿದೆ. ಜೈಲಿನ ಅಕ್ರಮಗಳ ಬಗ್ಗೆ ಸುವರ್ಣ ನ್ಯೂಸ್ ನಿರಂತರ ವರದಿ ಮಾಡಿದ್ದು, ಕೊನೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಿರಂತರ ದಾಳಿ ಮಾಡಿ ಜೈಲಿನಲ್ಲಿದ್ದ ಐಷಾರಾಮಿ ವಸ್ತುಗಳನ್ನೆಲ್ಲ ಅಧಿಕಾರಿ ಸೀಸ್ ಮಾಡಿದ್ದಾರೆ. ಬಕೆಟ್, ಬೆಡ್ಶೀಟ್, ಪಾತ್ರೆ ಎಲ್ಲ ವಸ್ತುಗಳನ್ನು ಜೈಲಿನಿಂದ ಹೊರಗೆ ಹಾಕಿದ್ದಾರೆ. ಭಾರಿ ಅಕ್ರಮ ಆರೋಪದ ಬೆನ್ನಲ್ಲೇ ಖಡಕ್ ಅಧಿಕಾರಿಯನ್ನ ಕಾರಾಗೃಹ DGP ಅಲೋಕ್ ಕುಮಾರ್ ನೇಮಿಸಿದ್ರು. ಇದೀಗ ಮೋಜು ಮಸ್ತಿ ಮಾಡ್ತಾ ಇದ್ದ ಕೈದಿಗಳಿಗೆ ಅಂಶುಕುಮಾರ್ ಸಿಂಹ ಸ್ವಪ್ನವಾಗಿದ್ದಾರೆ. ಖೈದಿಗಳು ಬಳಸ್ತಾ ಇದ್ದ ನಿಷೇಧಿತ ವಸ್ತುಗಳನ್ನು ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಬ್ರೇಕ್ ಫೇಲ್ ಆಗಿ ವಿದ್ಯುತ್ ಕಂಬಕ್ಕೆ ಶಾಲಾ ಬಸ್ ಡಿಕ್ಕಿ ಹೊಡೆದಿದ್ದು ಪವಾಡ ಸದೃಶ ರೀತಿಯಲ್ಲಿ 20 ಶಾಲಾ ಮಕ್ಕಳು ಪಾರಾಗಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಪಘಾತ ನಡೆದಿದೆ. ಇಳಿಜಾರಿನಲ್ಲಿ ಏಕಾಏಕಿ ಬ್ರೇಕ್ ಫೇಲ್ ಆಗಿದೆ. ಈ ಸಂದರ್ಭದಲ್ಲಿ ಬಸ್ ಚಾಲಕ ಸಮಯ ಪ್ರಜ್ಞೆ ಮೆರೆದಿದ್ದು ಮಕ್ಕಳ ಜೀವ ಉಳಿಸಿದ್ದಾರೆ. ರಿವರ್ಸ್ ಕ್ಯಾಮೆರಾ ನೋಡಿ ಮನೆಗೆ ಕಾಂಪೌಂಡ್ಗೆ ಬಸ್ ನುಗ್ಗಿಸಿ ಚಾಲಕ ಶಿವು ಬಸ್ ಅನ್ನ ನಿಲ್ಲಿಸಿದ್ದಾರೆ. ನ್ಯಾಷನಲ್ ಪಬ್ಲಿಕ್ ಶಾಲೆಗೆ ಸೇರಿದ್ದ ಶಾಲಾ ಬಸ್ ಇದಾಗಿದೆ. ಮಲ್ಲೇಶ್ವರಂ ಸಂಚಾರಿ ವಿಭಾಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಪ್ಲೈ ಮಾಡುವಂಥದ್ದೇ ಫುಲ್ ಬ್ರೇಕು ಹೊಂಟಾಯಿತು. ಫುಲ್ ಹಿಂದಗಡೆ ಬಂದು ಕಂಟ್ರೋಲ್ ಮಾಡಿ
ತಂದು ಇಲ್ಲಿಗೆ ನಿಲ್ಲಿಸಿರೋದು. ಜಾಸ್ತಿ ಏನಾರು ಬಿಟ್ಟಿದ್ರೆ ಹಾಲೊಂದು ಬೂತ್ ಎಲ್ಲ ಹೊಂಟೋಗ್ಬಿಡೋದು. ಎಷ್ಟು ದೂರ ರಿವರ್ಸ್ ಬಂದಿದೆ? ಒಂದು 500 ಮೀಟ್ರು. 500 ಮೀಟ್ರ್. ಸಮಯ ಪ್ರಜ್ಞೆಯಿಂದನೇ ಉಳಿತು. ಮಕ್ಕಳ ಜೊತೆಗೆ ಯಾರಿಗೂ ಹೌದು. ಏನು ಆ ಟೈಮಲ್ಲಿ ಹೆಂಗೆ ಕಂಟ್ರೋಲ್ ಮಾಡಿದ್ರಿ ಅಂತ? ಆದರೆ ಆ ಕಡೆ ಈ ಕಡೆ ಮಿರರಲ್ಲ, ಆ ಕಡೆ ಈ ಕಡೆ ಅಬ್ಸರ್ವ್ ಮಾಡಿಕೊಂಡೇ ಫುಲ್ ಕಂಟ್ರೋಲ್ ಮಾಡಿದೆ. ಆದ್ರೂ ಏನು ಮಾಡಿದೆ ಅಂದರೆ ಬೇರೆ ಕಡೆ ಬಿಟ್ಟಿದ್ರೆ ಇನ್ನು ಹುಡುಗರುಗಳೆಲ್ಲ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಫುಲ್ಲು ಕಾಂಪೌಂಡ್ಗೆ ಹೊಡೆದು ನಿಲ್ಲಿಸಿತ್ತು. ಗಾಡಿ ಆಫಾಗಿ ಹೋಗ್ಬಿಟ್ಟಿತ್ತು. ಆಪ್ ಏನು ಆಗಲಿಲ್ಲ. ಮಾಮೂಲಿ ಏನಾಯಿತು ಅಂದರೆ ಫುಲ್ ಬ್ರೇಕ್ ಹೊಂಟೋಯ್ತು. ಬ್ರೇಕ್ ಪೆಟ್ಲು ಒಳಗಡೆ ಹೊಂಟೋಗ್ಬಿಡ್ತು. ಭಿಕ್ಷುಕರ ಕಲ್ಯಾಣಕ್ಕೆಂದು ಸಂಗ್ರಹಿಸಿದ್ದ ಹಣವನ್ನ ಜಿಬಿಎ ದುರುಪಯೋಗ ಪಡಿಸಿದ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಆಸ್ತಿ ತೆರಿಗೆದಾರರಿಂದ 3% ಭಿಕ್ಷುಕರ ಸೆಸ್ ಸಂಗ್ರಹಿಸಲಾಗುತ್ತೆ. ಸಂಗ್ರಹವಾಗುವ ಹಣ ಭಿಕ್ಷುಕರ ಪುನರ್ವಸತಿಗಾಗಿ ಬಳಸಲಾಗುತ್ತೆ. ಪ್ರತಿ ವರ್ಷ ಸುಮಾರು 100 ಕೋಟಿ ಹಣವನ್ನ ಸಂಗ್ರಹಿಸಲಾಗುತ್ತೆ. ಆದರೆ 2024-25ನೇ ಸಾಲಿನ ಭಿಕ್ಷುಕರ ದುಡ್ಡನ್ನ ಜಿಬಿಎ ನೀಡಿಲ್ಲ. ಕೇಂದ್ರ ಪರಿಹಾರ ಸಮಿತಿಗೆ ಪ್ರಾಧಿಕಾರ ಹಣ ಹಸ್ತಾಂತರ ಮಾಡಬೇಕಾಗಿತ್ತು. ಭಿಕ್ಷುಕರ ಉಪಕಾರ ನೀಡುವಂತೆ 3 ಪತ್ರವನ್ನು ಬರೆದು ನಿರ್ಲಕ್ಷ್ಯವನ್ನು ವಹಿಸಿದೆ. ರಾಜ್ಯದಲ್ಲಿ ಭಿಕ್ಷುಕರ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಜನರಿಂದ ತೆರಿಗೆ ಸಂಗ್ರಹಿಸಿ ಇದೀಗ ಭಿಕ್ಷುಕರ ಉಪಕಾರ ದುಡ್ಡು ಬೇರೆ ಅಭಿವೃದ್ಧಿಗೆ ಬಳಕೆ ಮಾಡಲಾಗ್ತಾ ಇದೆ ಅಂತ ಆರೋಪಿಸಲಾಗಿದೆ. ನಾವು ನೋಡ್ತೇವೆ ಹಂತವಾಗಿ ಏನು ಸೆಸ್ ಇದೆ, ವಿಲ್ ಡೆಫಿನೆಟ್ಲಿ ಟ್ರಾನ್ಸ್ಫರ್ ಇಟ್ ಟು ದ ಡಿಪಾರ್ಟ್ಮೆಂಟ್. ವಿಜಯ್, ವಿ ವಿಲ್ verify the details. ಪತ್ರ ಬಂದಿದೆ. We will ask the concerned corporations to make the transfers. ಡ್ರಾಪ್ ಮಾಡಿದ ಬಳಿಕ ಹೆಚ್ಚಿನ ದುಡ್ಡು ಕೊಡದಿದ್ದಕ್ಕೆ ಮಹಿಳಾ ಪ್ರಯಾಣಿಕರ ಬ್ಯಾಗ್ ಕಸಿದುಕೊಂಡು ರ್ಯಾಪಿಡೋ ಚಾಲಕ ಗೂಂಡಾವರ್ತನೆ ತೋರಿಸಿದ. ಬ್ಯಾಗ್ ಕೊಡೋದಕ್ಕೆ ನಿರಾಕರಿಸಿ ಚಾಲಕ ನಾಗೇಶ್ ಮಹಿಳೆಗೆ ಕಿರುಕುಳವನ್ನು ಕೊಟ್ಟಿದ್ದಾನೆ. ಚಾಲಕನ ವಿರುದ್ಧ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬುಕ್ ಆಗಿದ್ದ ಹಣಕ್ಕಿಂತ ಹೆಚ್ಚಿನ ಹಣವನ್ನು ಕೇಳಿ ದುರ್ವರ್ತನೆ ತೋರಿಸಿದ್ದಾನೆ ಅಂತ ಆರೋಪಿಸಲಾಗಿದೆ. ರಾಮನಗರದ ಬಿಡದಿ ಭಾಗದಲ್ಲಿ ಚಿರತೆ ಹಾವಳಿ ಮುಂದುವರೆದಿದೆ. ಕಲ್ಲಗೋಪಹಳ್ಳಿ ಗ್ರಾಮದಲ್ಲಿ 3 ಚಿರತೆಗಳು ಪ್ರತ್ಯಕ್ಷವಾಗಿದ್ದು ಜನರ ಓಡಾಟ ನಡೆಸೋದಕ್ಕೆ ಭಯ ಪಡುವಂತಾಗಿದೆ. ಈಗಾಗಲೇ ಬೀದಿ ನಾಯಿ ಹಾಗೂ ಮೇಕೆಗಳ ಮೇಲೆ ಚಿರತೆಗಳು ದಾಳಿ ನಡೆಸಿದ್ದು ಚಿರತೆ ದಾಳಿಗೆ ಒಂದು ಮೇಕೆ ಬಲಿಯಾಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ದೂರು ನೀಡಿದ್ದು ಚಿರತೆ ಸೆರೆಗೆ ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.